ಸೊ ಇವತ್ತಿನ ಕಾರ್ಯಕ್ರಮ ಇವತ್ತು ಚಳವಳಿ ವಾಪಸ್ ತಗೋತಾ ಇದ್ದಾರೆ ಅಧಿಕೃತವಾಗಿ ಯಾವಾಗ ತಗೋತೀರಿ? ಇವತ್ತು ಏನೋ ಸುಮಾರು 9 ದಿನ ಚಳವಳಿ ನಡೀತು. ಇವತ್ತು ಕೂಡ 10ನೇ ದಿನ. ಇವತ್ತೆಲ್ಲ ರೈತರು ಸೇರ್ತಾ ಇದ್ದಾರೆ. ಇಲ್ಲಿ ಶಿವಾನಂದ ಪಾಟೀಲ್ ಅವರು ಮತ್ತು ಜಿಲ್ಲಾಧಿಕಾರಿಯವರು, ಜಿಲ್ಲೆ SP ಅವರು ಕೂಡ ಸರಿಯಾಗಿ ಸುಮಾರು 2 ಗಂಟೆಗೆ ಬರ್ತು ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಮುಖ್ಯಮಂತ್ರಿ ಕೂಡ ಇದೇ ಸ್ಟೇಟ್ಮೆಂಟ್ ಕೂಡ ಕೊಟ್ಟಾರೆ, ಬರ್ತಾರಂತೇಳಿ. ಬರ್ತಾರೋ ಬಂದು ಅವ್ರ ಆರ್ಡರ್ ಕಾಪಿಯನ್ನು ಕೂಡ ಕೊಡ್ತಾರೆ. ನಮ್ಮ ಬೆಳಗಾವಿ ಜಿಲ್ಲೆ ಈ ರೀತಿ ಯಾವ ರೀತಿ ಐತಿ, ಬಾಗಲಕೋಟೆಯಲ್ಲಿ ಭಾಳಷ್ಟು ಇವತ್ತು ಕಬ್ಬು ಬೆಳೆಗಾರರು ಒಪ್ಕೋತಾ ಇಲ್ಲ. ಅಲ್ಲೂ ಕೂಡ ಅವರಿಗೆ 50 ರೂಪಾಯಿ ಗಲಾಟೆ ಆಗ್ತಾಯಿದೆ. ನಾವು 3200 ಅಷ್ಟೇ ಕೊಡ್ತೀವಿ, ಹೆಚ್ಚಿಗೆ ಕೊಡೋಕ್ಕಾಗಲ್ಲ ಅಂತ ಇದ್ದಾರೆ. 50 ರೂಪಾಯಿ ಸರ್ಕಾರ ಕೊಡ್ತೈತಿ, ಅದು ರಾಜ್ಯಕ್ಕೆ ಅನ್ವಯ ಆಗುತ್ತೆ. ಹಾಗೇನಾದರೂ ಕಡಿಮೆ ಬಿದ್ದರೆ ಬಾಗಲಕೋಟೆ ಬಿಜಾಪುರದಲ್ಲಿಯೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಇನ್ನು 50 ರೂಪಾಯಿ ಆಗುತ್ತಾ ಕೊಟ್ಟ ಆ ಕಬ್ಬು ಬೆಳೆಗಾರನ ರಕ್ಷಣೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿ ಜವಾಬ್ದಾರಿ. ನಾವು ಕೂಡ ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ, ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಎಲ್ಲ ಬೆಳಗಾವಿ ಜಿಲ್ಲೆಯ ಎಲ್ಲ ರೈತ ಬಂಧುಗಳು ಕೂಡ ಅದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟು ಅವರಿಗೂ ಕೂಡ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೊಡಿಸ್ತೀವಿ. ನಾವು ಮುಖ್ಯಮಂತ್ರಿ ಕೂಡ 2 ಗಂಟೆ ನಿಯೋಗ ಕೇಳಿದ್ದೀವಿ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ. 100% ಅದು ಸರಿ ಆಗುತ್ತೆ, ಆಗಲೇಬೇಕು. ಆಗದಿರಿದ್ರೆ ಅದು ಬಿಡೇನೇ ಇಲ್ಲ, ಮುಖ್ಯಮಂತ್ರಿ ಮಾಡಲೇಬೇಕು. ಸರ್, ಇವತ್ತು ಸಚಿವರು ಎಷ್ಟು ಗಂಟೆಗೆ ಬರ್ತಾರೆ? ಬಂದಾದ್ಮೇಲೆ ಆರ್ಡರ್ ಕಾಪಿ ನೋಡಿ ವಾಪಸ್ ತಗೋತಾರೆ? ಸಚಿವರು ಬರ್ತಾರೆ, ಆರ್ಡರ್ ಕಾಪಿ ನೋಡಿ. ನಮ್ಮ ರೈತರು ಈಗಾಗಲೇ ಈ ಬೆಳಗಾವಿ ಜಿಲ್ಲೆ ರೈತರು 3300 ರೂಪಾಯಿ ಮೊದಲನೇ ಕಂತಾಗಿ ಕೊಡಬೇಕನ್ನುವಂಥ ವಿಚಾರಕ್ಕೆ ನಾವೆಲ್ಲ ಕೂಡ ಚರ್ಚೆ ಆಗಿತ್ತು, ಒಪ್ಪಿಕೊಂಡಿದ್ದಾರೆ. ಅವರು 3250 ಕಾರ್ಖಾನೆಯವ್ರು ಕೊಡ್ತು ಅಂತೇಳಿ ಇರ್ತೀವಿ. ಸರ್ಕಾರ 50 ರೂಪಾಯಿ ಕೊಡುತ್ತೆ. ಅದು ಸರ್ಕಾರ ನಮ್ಮದು ಕಟಾವು ಸೀಸನ್ ಮುಗಿದ ನಂತರ ಕೊಡುತ್ತೆ, ಯಾಕಂದರೆ ಹಾಗೆ ಕೊಡಬೇಕು, ಹಂಗಿರುತ್ತೆ. ಕೊಡ್ತಾರೆ, ಮಾತು ಕೊಟ್ಟಿದ್ದಾರೆ, ಭರವಸೆ ಇಟ್ಕೋತೀವಿ. ಮತ್ತೆ ನಮ್ಮದು ಇದೇನು ಮುಗೀತಲ್ಲ, ಇದು ಸಾಂಕೇತಿಕ ಹೋರಾಟ ಮುಗೀತು. ಅಧಿವೇಶನ ಇದೆಯಲ್ಲ, ಡಿಸೆಂಬರ್ 8 ತಾರೀಕು ಪ್ರಾರಂಭ ಆಗುತ್ತೆ. ಮತ್ತೆ 1 ಟನ್ನಲ್ಲಿ 1000 ಕೇಂದ್ರ ರಾಜ್ಯ ಸರ್ಕಾರನ ಕೇಳ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಕೇಳ್ತಾ ಇದ್ದೀವಿ. ಅಲ್ಲಿ ಹೋರಾಟ ಇದೆ, ಅಲ್ಲೂ ಮತ್ತೆ ಇಸ್ಕೊತೀವಿ. ಕೊಡೋದೇ ನಮ್ಮ ಉದ್ಯೋಗ, ರೈತರಿಗೆ ಲಾಭ ಮಾಡೋದು. ನನ್ನ ರೈತ ದೇವರುಗಳು ಆರಾಮಿರ್ಬೇಕು, ಅಷ್ಟೇ ನಮ್ಮ ಹೋರಾಟ, ಮತ್ತೇನಿಲ್ಲ. ಮಾಡ್ತೀವಿ 100%, ಒಳ್ಳೆಯದಾಗುತ್ತೆ. ಓಕೆ, ಥ್ಯಾಂಕ್ ಯು.